ಯಮುನಾ ನದಿಯ ತಟದಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತಿರುವ ಸ್ವಾಮಿನಾರಾಯಣ ಅಕ್ಷರಧಾಮ ದೇವಾಲಯವು ಭಾರತದ ಆಧ್ಯಾತ್ಮಿಕ ಪರಂಪರೆ, ಸನಾತನ ಸಂಸ್ಕೃತಿ, ಅದ್ಭುತ ವಾಸ್ತುಶಿಲ್ಪ, ಸೂಕ್ಷ್ಮ ಶಿಲ್ಪಕಲೆ ಹಾಗೂ ಭಾರತೀಯ ನಾಗರಿಕತೆಯ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುವ ವಿಶ್ವಪ್ರಸಿದ್ಧ ದೇವಾಲಯವಾಗಿದೆ. ದೇಶದ ರಾಜಧಾನಿಯಾದ ದೆಹಲಿಯ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವ ಈ ದೇವಾಲಯವು ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಹಾಗೂ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ. ಈ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ, ಭಾರತೀಯ ಸಂಸ್ಕೃತಿ, ಧರ್ಮ, ಇತಿಹಾಸ, ಶಿಕ್ಷಣ, ಮಾನವೀಯ ಮೌಲ್ಯಗಳು ಮತ್ತು ಆಧ್ಯಾತ್ಮಿಕತೆಯನ್ನು ಪರಿಚಯಿಸುವ ಸಮಗ್ರ ಸಾಂಸ್ಕೃತಿಕ ಕೇಂದ್ರವಾಗಿದೆ. ಬೋಚಾಸನವಾಸಿ ಶ್ರೀ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆಯ ಆಶ್ರಯದಲ್ಲಿ ಪೂಜ್ಯ ಪ್ರಮುಖ ಸ್ವಾಮಿ ಮಹಾರಾಜರ ಮಾರ್ಗದರ್ಶನದಲ್ಲಿ ಈ ಭವ್ಯ ದೇವಾಲಯವನ್ನು ನಿರ್ಮಿಸಲಾಯಿತು. ಸುಮಾರು 5 ವರ್ಷಗಳ ಕಾಲ ನಿರಂತರವಾಗಿ ನಡೆದ ನಿರ್ಮಾಣ ಕಾರ್ಯದಲ್ಲಿ ಸುಮಾರು 11,000ಕ್ಕೂ ಹೆಚ್ಚು ಕುಶಲ ಕಾರ್ಮಿಕರು ಹಾಗೂ ಸಾವಿರಾರು ಸ್ವಯಂ ಸೇವಕರು ತಮ್ಮ ಶ್ರಮವನ್ನು ಸಮರ್ಪಿಸಿದರು. ಅವರ ಪರಿಶ್ರಮ ಮತ್ತು ನಿಸ್ವಾರ್ಥ ಸೇವೆಯ ಫಲವಾಗಿ ನಿರ್ಮಾಣಗೊಂಡ ಈ ದೇವಾಲಯವನ್ನು 2005ರ ನವೆಂಬರ್ ತಿಂಗಳಲ್ಲಿ ಸಾರ್ವಜನಿಕರಿಗೆ ಸಮರ್ಪಿಸಲಾಯಿತು. ವಿಶ್ವದ ಅತಿ ದೊಡ್ಡ ಸಮಗ್ರ ಹಿಂದೂ ದೇವಾಲಯ ಸಮುಚ್ಚಯಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವ ಈ ದೇವಾಲಯವು ತನ್ನ ವೈಭವದಿಂದ ವಿಶ್ವದ ಗಮನ ಸೆಳೆದಿದೆ. ದೇವಾಲಯದ ನಿರ್ಮಾಣದಲ್ಲಿ ಯಾವುದೇ ಕಬ್ಬಿಣ ಅಥವಾ ಉಕ್ಕನ್ನು ಬಳಸದೆ ರಾಜಸ್ಥಾನದ ಗುಲಾಬಿ ಮರಳುಗಲ್ಲು ಹಾಗೂ ಬಿಳಿ ಅಮೃತಶಿಲೆಯನ್ನು ಬಳಸಲಾಗಿದೆ. ಭಾರತೀಯ ವಾಸ್ತುಶಾಸ್ತ್ರ ಮತ್ತು ಪಂಚರಾತ್ರ ಆಗಮದ ನಿಯಮಗಳನ್ನು ಅನುಸರಿಸಿ ನಿರ್ಮಿಸಲಾದ ಈ ದೇವಾಲಯವು ಸುಮಾರು 141 ಅಡಿ ಎತ್ತರ, 316 ಅಡಿ ಅಗಲ ಹಾಗೂ 356 ಅಡಿ ಉದ್ದವನ್ನು ಹೊಂದಿದೆ. ದೇವಾಲಯದ ಪ್ರತಿಯೊಂದು ಭಾಗವೂ ಸೂಕ್ಷ್ಮ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದ್ದು, ಪ್ರತಿಯೊಂದು ಕಂಬ, ಕಮಾನು, ಗೋಪುರ ಮತ್ತು ಗೋಡೆಯ ಮೇಲಿರುವ ಕಲಾಕೃತಿಗಳು ಭಾರತೀಯ ಶಿಲ್ಪಿಗಳ ಅದ್ಭುತ ಪ್ರತಿಭೆಯನ್ನು ಸಾರುತ್ತವೆ. ದೇವಾಲಯದಲ್ಲಿ 234 ಅಲಂಕಾರಿಕ ಕಂಬಗಳು, 9 ಪ್ರಮುಖ ಗೋಪುರಗಳು, 20ಕ್ಕೂ ಹೆಚ್ಚು ಸಣ್ಣ ಗೋಪುರಗಳು ಹಾಗೂ 20,000ಕ್ಕೂ ಅಧಿಕ ದೇವತೆಗಳು, ಋಷಿಗಳು, ಸಂತರು ಮತ್ತು ಭಕ್ತರ ಶಿಲ್ಪಗಳನ್ನು ಕೆತ್ತಲಾಗಿದೆ. ಹೂವುಗಳು, ಲತೆಗಳು, ನವಿಲುಗಳು, ಆನೆಗಳು, ಹಂಸಗಳು ಹಾಗೂ ವಿವಿಧ ಪೌರಾಣಿಕ ದೃಶ್ಯಗಳನ್ನು ಕಲ್ಲಿನ ಮೇಲೆ ಜೀವಂತವಾಗಿ ಮೂಡಿಸಿರುವುದು ನೋಡುಗರನ್ನು ಬೆರಗುಗೊಳಿಸುತ್ತದೆ. ದೇವಾಲಯದ ಗರ್ಭಗುಡಿಯಲ್ಲಿ ಭಗವಾನ್ ಸ್ವಾಮಿನಾರಾಯಣರ ದಿವ್ಯಮೂರ್ತಿಯು ಭಕ್ತರಿಗೆ ದರ್ಶನ ನೀಡುತ್ತದೆ. ಇದರ ಜೊತೆಗೆ ಗುರುಪರಂಪರೆಯ ಮಹಾನ್ ಸಂತರ ಹಾಗೂ ವಿವಿಧ ಹಿಂದೂ ದೇವತೆಗಳ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ದೇವಾಲಯದ ಒಳಭಾಗದಲ್ಲಿರುವ ಶಾಂತ ವಾತಾವರಣ, ಭಕ್ತಿಯ ಸಂಗೀತ ಹಾಗೂ ಸುಂದರ ಶಿಲ್ಪಗಳು ಮನಸ್ಸಿಗೆ ವಿಶಿಷ್ಟವಾದ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತವೆ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಾರೆ. ಅಕ್ಷರಧಾಮದ ಅತ್ಯಂತ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ಸಹಜಾನಂದ ದರ್ಶನ ಅಥವಾ ಹಾಲ್ ಆಫ್ ವ್ಯಾಲ್ಯೂಸ್ನಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಭಗವಾನ್ ಸ್ವಾಮಿನಾರಾಯಣರ ಜೀವನ, ಅವರ ಉಪದೇಶಗಳು ಹಾಗೂ ಮಾನವೀಯ ಮೌಲ್ಯಗಳನ್ನು ಅತ್ಯಂತ ಮನೋಜ್ಞವಾಗಿ ಪ್ರದರ್ಶಿಸಲಾಗುತ್ತದೆ. ಅನಿಮೇಷನ್, ಧ್ವನಿ, ಬೆಳಕು ಹಾಗೂ ಯಾಂತ್ರಿಕ ಪ್ರತಿಮೆಗಳ ಮೂಲಕ ಸತ್ಯ, ದಯೆ, ಅಹಿಂಸೆ, ಸೇವೆ, ಪ್ರಾಮಾಣಿಕತೆ, ಕುಟುಂಬದ ಮೌಲ್ಯಗಳು, ಸಹಬಾಳ್ವೆ ಹಾಗೂ ದೇವರ ಮೇಲಿನ ಭಕ್ತಿಯ ಮಹತ್ವವನ್ನು ಮನಮುಟ್ಟುವ ರೀತಿಯಲ್ಲಿ ತಿಳಿಸಲಾಗುತ್ತದೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರಿಗೂ ಈ ಪ್ರದರ್ಶನ ಉತ್ತಮ ಜೀವನ ನಡೆಸುವ ಪ್ರೇರಣೆಯನ್ನು ನೀಡುತ್ತದೆ. ದೇವಾಲಯದ ಮತ್ತೊಂದು ವಿಶೇಷ ಆಕರ್ಷಣೆಯಾದ ನೀಲಕಂಠ ದರ್ಶನದಲ್ಲಿ ಬಾಲಸನ್ಯಾಸಿಯಾಗಿದ್ದ ನೀಲಕಂಠ ವರ್ಣಿಯ ಭಾರತ ಪರ್ಯಟನೆಯನ್ನು ಬೃಹತ್ ಪರದೆಯ ಮೇಲೆ ಪ್ರದರ್ಶಿಸಲಾಗುತ್ತದೆ. ಭಾರತದ ಪರ್ವತಗಳು, ನದಿಗಳು, ಕಾಡುಗಳು, ದೇವಾಲಯಗಳು, ಆಶ್ರಮಗಳು,
ಸಂಸ್ಕೃತಿ, ಹಬ್ಬಗಳು ಹಾಗೂ ವೈವಿಧ್ಯಮಯ ಜೀವನ ಶೈಲಿಯನ್ನು ಅತ್ಯಂತ ಸುಂದರವಾಗಿ ಚಿತ್ರಿಸಿರುವ ಈ ಚಲನಚಿತ್ರವು ಭಾರತೀಯ ಪರಂಪರೆಯ ವೈಭವವನ್ನು ಪರಿಚಯಿಸುತ್ತದೆ. ಭಾರತದ ಪ್ರಕೃತಿ ಸೌಂದರ್ಯ ಹಾಗೂ ಧಾರ್ಮಿಕ ವೈವಿಧ್ಯವನ್ನು ನೋಡುವ ಅವಕಾಶ ಈ ಪ್ರದರ್ಶನದಲ್ಲಿ ದೊರೆಯುತ್ತದೆ. ಸಂಸ್ಕೃತಿ ವಿಹಾರ ಎಂಬ ದೋಣಿ ವಿಹಾರವು ಅಕ್ಷರಧಾಮದ ಅತ್ಯಂತ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಸಣ್ಣ ದೋಣಿಯಲ್ಲಿ ಕುಳಿತು ಸಾವಿರಾರು ವರ್ಷಗಳ ಭಾರತೀಯ ಇತಿಹಾಸದ ಪಯಣವನ್ನು ಅನುಭವಿಸಬಹುದು. ವೇದಗಳ ರಚನೆ, ತಕ್ಷಶಿಲಾ ಮತ್ತು ನಳಂದಿಯಂತಹ ವಿಶ್ವವಿದ್ಯಾಲಯಗಳು, ಆಯುರ್ವೇದ, ಗಣಿತ, ಖಗೋಳಶಾಸ್ತ್ರ, ಯೋಗ, ಸಂಗೀತ, ಶಿಲ್ಪಕಲೆ ಹಾಗೂ ಭಾರತದ ವೈಜ್ಞಾನಿಕ ಸಾಧನೆಗಳನ್ನು ಸುಂದರ ಮಾದರಿಗಳ ಮೂಲಕ ಪರಿಚಯಿಸಲಾಗುತ್ತದೆ. ಭಾರತೀಯ ನಾಗರಿಕತೆಯ ಶ್ರೇಷ್ಠತೆ ಹಾಗೂ ವಿಶ್ವಕ್ಕೆ ಭಾರತ ನೀಡಿದ ಕೊಡುಗೆಗಳನ್ನು ಈ ದೋಣಿ ವಿಹಾರವು ಅತ್ಯಂತ ಪರಿಣಾಮಕಾರಿಯಾಗಿ ವಿವರಿಸುತ್ತದೆ. ಯಜ್ಞಪುರುಷ ಕುಂಡದಲ್ಲಿರುವ ಸಂಗೀತಮಯ ಕಾರಂಜಿಯು ಅಕ್ಷರಧಾಮದ ಪ್ರಮುಖ ಆಕರ್ಷಣೆಯಾಗಿದೆ. ವೇದಗಳ ಸಂದೇಶವನ್ನು ಬೆಳಕು, ನೀರು, ಸಂಗೀತ ಹಾಗೂ ಅಗ್ನಿಯ ಅದ್ಭುತ ಸಂಯೋಜನೆಯ ಮೂಲಕ ಪ್ರದರ್ಶಿಸಲಾಗುತ್ತದೆ. ಸಂಜೆ ವೇಳೆಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಸಂಗೀತಕ್ಕೆ ಅನುಗುಣವಾಗಿ ನೀರಿನ ಚಿಲುಮೆಗಳು ವಿವಿಧ ಎತ್ತರಕ್ಕೆ ಚಿಮ್ಮುತ್ತವೆ. ಬಣ್ಣ ಬಣ್ಣದ ಬೆಳಕುಗಳು ಹಾಗೂ ಆಕರ್ಷಕ ಧ್ವನಿ ಪರಿಣಾಮಗಳು ನೋಡುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತವೆ. ಕುಂಡದ ಮಧ್ಯದಲ್ಲಿರುವ 8 ದಳಗಳ ಕಮಲವು ಭಾರತೀಯ ತತ್ವಶಾಸ್ತ್ರದಲ್ಲಿ ಜ್ಞಾನ ಮತ್ತು ಪಾವಿತ್ರ್ಯದ ಸಂಕೇತವಾಗಿದೆ. ಭಾರತೋಪವನವು ಭಾರತದ ಮಹಾನ್ ನಾಯಕರು, ಸ್ವಾತಂತ್ರ್ಯ ಹೋರಾಟಗಾರರು, ಸಂತರು ಹಾಗೂ ಸಮಾಜ ಸುಧಾರಕರಿಗೆ ಸಮರ್ಪಿತವಾದ ಸುಂದರ ಉದ್ಯಾನವಾಗಿದೆ. ಇಲ್ಲಿ ಕಂಚಿನ ಲೋಹದಿಂದ ನಿರ್ಮಿಸಲಾದ ಅನೇಕ ಶಿಲ್ಪಗಳು ಭಾರತದ ಇತಿಹಾಸವನ್ನು ಸ್ಮರಿಸುತ್ತವೆ. ವಿಶಾಲವಾದ ಹಸಿರು ಹುಲ್ಲುಗಾವಲುಗಳು, ಸುಂದರ ಹೂವಿನ ತೋಟಗಳು ಹಾಗೂ ನೆರಳು ನೀಡುವ ಮರಗಳು ಈ ಉದ್ಯಾನಕ್ಕೆ ಇನ್ನಷ್ಟು ಸೊಬಗು ನೀಡುತ್ತವೆ. ಪ್ರವಾಸಿಗರು ಇಲ್ಲಿ ವಿಶ್ರಾಂತಿ ಪಡೆಯುವುದರ ಜೊತೆಗೆ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಬಹುದು. ಯೋಗಿ ಹೃದಯ ಕಮಲವು ಕಮಲದ ಆಕಾರದಲ್ಲಿ ನಿರ್ಮಿಸಲಾದ ವಿಶಿಷ್ಟ ಧ್ಯಾನ ಸ್ಥಳವಾಗಿದೆ. ಕಲ್ಲಿನ ಫಲಕಗಳ ಮೇಲೆ ವಿಶ್ವದ ಅನೇಕ ಮಹಾನ್ ವ್ಯಕ್ತಿಗಳ ಪ್ರೇರಣಾದಾಯಕ ಉಕ್ತಿಗಳನ್ನು ಕೆತ್ತಲಾಗಿದೆ. ಇಲ್ಲಿ ಕುಳಿತು ಧ್ಯಾನ ಮಾಡುವವರಿಗೆ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ದೊರೆಯುತ್ತದೆ. ನಾರಾಯಣ ಸರೋವರದಲ್ಲಿ ಭಾರತದ ಅನೇಕ ಪವಿತ್ರ ನದಿಗಳು ಹಾಗೂ ತೀರ್ಥಕ್ಷೇತ್ರಗಳಿಂದ ತರಲಾದ ನೀರನ್ನು ಸಂಗ್ರಹಿಸಲಾಗಿದೆ. ಭಕ್ತರು ಈ ಪವಿತ್ರ ಜಲವನ್ನು ಗೌರವದಿಂದ ವೀಕ್ಷಿಸುತ್ತಾರೆ. ನೀಲಕಂಠ ಅಭಿಷೇಕದಲ್ಲಿ ಭಕ್ತರು ನೀಲಕಂಠ ವರ್ಣಿಯ ಮೂರ್ತಿಗೆ ಪವಿತ್ರ ಜಲದಿಂದ ಅಭಿಷೇಕ ಸಲ್ಲಿಸಿ ತಮ್ಮ ಕುಟುಂಬದ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಪ್ರೇಮಾವತಿ ಆಹಾರ ಗೃಹವು ಭಾರತೀಯ ಸಾಂಪ್ರದಾಯಿಕ ಶೈಲಿಯಲ್ಲಿ ನಿರ್ಮಿಸಲಾದ ವಿಶಾಲ ಭೋಜನಾಲಯವಾಗಿದ್ದು, ಇಲ್ಲಿ ರುಚಿಕರವಾದ ಶುದ್ಧ ಸಸ್ಯಾಹಾರಿ ಆಹಾರವನ್ನು ನೀಡಲಾಗುತ್ತದೆ. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ವಿವಿಧ ಆಹಾರ ಪದಾರ್ಥಗಳು ಇಲ್ಲಿ ಲಭ್ಯವಿವೆ. ಸಾವಿರಾರು ಪ್ರವಾಸಿಗರಿಗೆ ಒಂದೇ ಸಮಯದಲ್ಲಿ ಆಹಾರ ಸೇವಿಸುವ ವ್ಯವಸ್ಥೆಯೂ ಇದೆ. ದೇವಾಲಯದ ಪರಿಸರದಲ್ಲಿ ಸ್ವಚ್ಛತೆ, ಶಿಸ್ತು ಮತ್ತು ಭದ್ರತೆಗೆ ವಿಶೇಷ ಆದ್ಯತೆ ನೀಡಲಾಗಿದೆ. ಮೊಬೈಲ್ ಫೋನ್, ಕ್ಯಾಮೆರಾ ಹಾಗೂ ಇತರ ಎಲೆಕ್ಟ್ರಾನಿಕ್ ಸಾಧನಗಳಿಗೆ ಒಳಗೆ ಅವಕಾಶವಿಲ್ಲ. ಪ್ರವೇಶದ ಮೊದಲು ಪ್ರತಿಯೊಬ್ಬರ ಭದ್ರತಾ ತಪಾಸಣೆ ನಡೆಸಲಾಗುತ್ತದೆ. ದೆಹಲಿಯ ಅಕ್ಷರಧಾಮ ಮೆಟ್ರೋ ನಿಲ್ದಾಣದಿಂದ ದೇವಾಲಯಕ್ಕೆ ಸುಲಭವಾಗಿ ತಲುಪಬಹುದು. ವಾರದ ಬಹುತೇಕ ಎಲ್ಲಾ ದಿನಗಳಲ್ಲಿ ದೇವಾಲಯವು ಭಕ್ತರಿಗೆ ತೆರೆದಿರುತ್ತದೆ. ಸಂಜೆ ವೇಳೆಯಲ್ಲಿ ಬೆಳಕಿನಿಂದ ಕಂಗೊಳಿಸುವ ದೇವಾಲಯದ ದೃಶ್ಯವು ಅಪೂರ್ವ ಅನುಭವವನ್ನು ನೀಡುತ್ತದೆ. ಹಗಲಿನ ಹೊತ್ತಿನಲ್ಲಿ ಶಿಲ್ಪಗಳ ಸೂಕ್ಷ್ಮ ಕೆತ್ತನೆಗಳು ಸ್ಪಷ್ಟವಾಗಿ ಕಾಣಿಸಿದರೆ, ರಾತ್ರಿ ಬೆಳಕಿನ ಅಲಂಕಾರದಿಂದ ದೇವಾಲಯವು ಮತ್ತಷ್ಟು ವೈಭವದಿಂದ ಮಿನುಗುತ್ತದೆ. ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರು ದೇವಾಲಯದ ಪ್ರತಿಯೊಂದು ವಿಭಾಗವನ್ನು ವೀಕ್ಷಿಸಿ ಭಾರತೀಯ ಸಂಸ್ಕೃತಿಯ ವೈಭವವನ್ನು ಅರಿಯುತ್ತಾರೆ. ಸ್ವಾಮಿನಾರಾಯಣ ಅಕ್ಷರಧಾಮ ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ಭಾರತೀಯ ಸಂಸ್ಕೃತಿ, ಇತಿಹಾಸ, ಕಲೆ
ವಾಸ್ತುಶಿಲ್ಪ, ವಿಜ್ಞಾನ, ಶಿಕ್ಷಣ, ಆಧ್ಯಾತ್ಮಿಕತೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಒಂದೇ ಸ್ಥಳದಲ್ಲಿ ಪರಿಚಯಿಸುವ ಅಪೂರ್ವ ಸಾಂಸ್ಕೃತಿಕ ಸಂಪತ್ತು. ಇಲ್ಲಿಗೆ ಭೇಟಿ ನೀಡಿದ ಪ್ರತಿಯೊಬ್ಬರೂ ಭಾರತೀಯ ಪರಂಪರೆಯ ಮಹತ್ವವನ್ನು ಅರಿತು ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮತ್ತು ನೆಮ್ಮದಿಯನ್ನು ಅನುಭವಿಸುತ್ತಾರೆ. ದೆಹಲಿಗೆ ಪ್ರವಾಸ ಕೈಗೊಳ್ಳುವವರು ತಮ್ಮ ಪ್ರವಾಸದ ಪಟ್ಟಿಯಲ್ಲಿ ಅಕ್ಷರಧಾಮ ದೇವಾಲಯವನ್ನು ತಪ್ಪದೇ ಸೇರಿಸಿಕೊಳ್ಳಬೇಕು. ಇಲ್ಲಿನ ಭವ್ಯ ಶಿಲ್ಪಗಳು, ಮನಮೋಹಕ ಪ್ರದರ್ಶನಗಳು, ಸಂಗೀತಮಯ ಕಾರಂಜಿ, ದೋಣಿ ವಿಹಾರ, ಹಸಿರು ಉದ್ಯಾನಗಳು ಹಾಗೂ ಆಧ್ಯಾತ್ಮಿಕ ವಾತಾವರಣವು ನಿಮ್ಮ ಪ್ರವಾಸವನ್ನು ಜೀವನ ಪರ್ಯಂತ ಮರೆಯಲಾಗದ ಅನುಭವವನ್ನಾಗಿ ಮಾಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.